ನಾಡಿನೆಲ್ಲೆಡೆ ಮನೆ ಮಾಡಿದೆ ಸಂಕ್ರಾಂತಿಯ ಸಡಗರ ಸಂಭ್ರಮ. ವರ್ಷದ ಮೊದಲ ಹಬ್ಬವನ್ನ ಅತ್ಯಂತ ಸಡಗರವಾಗಿ ಆಚರಣೆ ಮಾಡಬೇಕು ಅಂತ ಕೆಲವರು ಮನೆಗಳಲ್ಲಿ, ಇನ್ನು ಕೆಲವರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ನಿರತರಾಗಿದ್ದಾರೆ. ಬೆಳಗ್ಗೆ ದೇವಸ್ಥಾನಗಳಲ್ಲಿ ಭಕ್ತರು ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದು ಪುನೀತರಾಗ್ತಾ ಇದ್ದಾರೆ. ಬೆಂಗಳೂರು, ಮೈಸೂರಿನ ದೇವಸ್ಥಾನಗಳಲ್ಲಿ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ, ದೇವರ ದರ್ಶನವನ್ನ ಪಡಿತಾ ಇದ್ದಾರೆ, ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾ ಇದ್ದಾರೆ. ಮೈಸೂರು ಹಾಗೆಯೇ ಬೆಂಗಳೂರಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಭಕ್ತರು ಬೆಳಗ್ಗೆಯಿಂದ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ, ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಆ ಸಂಭ್ರಮ ಸಡಗರ ಹೇಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಇನ್ನು ಮೈಸೂರು ಚಾಮುಂಡಿ ಬೆಟ್ಟದಲ್ಲೂ ಕೂಡ ಬೆಳಗ್ಗೆಯಿಂದ ಭಕ್ತರು ಸರತಿ ಸಾಲಲ್ಲಿ ನಿಂತು ದೇವಿಯ ದರ್ಶನ ಪಡಿತಾ ಇದ್ದಾರೆ. ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಆರ್ಯ. ಫಸ್ಟ್ ಗವಿ ಗಂಗಾಧರೇಶ್ವರ ಬಗ್ಗೆ ಮಾಹಿತಿನ ತಿಳ್ಕೊಂಬೋಣ. ಶಿವಪ್ರಸಾದ್, ಇವತ್ತು ಸಂಜೆ ಸೂರ್ಯ ರಶ್ಮಿಯ ಒಂದು ಅಭಿಷೇಕ ದೇವರಿಗೆ ಆಗೋದ್ರಿಂದ ಪ್ರತಿ ಬಾರಿಯಂತೆ ಈ ಸಲನೂ ಒಂದು ಸಡಗರ ಅಫ್ಕೋರ್ಸ್ ಇದ್ದೇ ಇರುತ್ತೆ, ಆ ವಿಸ್ಮಯವನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ. ಬೆಳಿಗ್ಗೆಯಿಂದ ಯಾವ ತರ ಪೂಜೆ ಪುನಸ್ಕಾರ ಅಲ್ಲಿ ನಡೀತಾ ಇದೆ? ಶರ್ಮಿತಾ, ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದಂದು ನಡೆಯುವಂತಹ ಒಂದು ಅದ್ಭುತವಾದಂತಹ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ದೃಶ್ಯದಲ್ಲಿ ಗಮನಿಸಿದ್ದೀರಾ. ಬೆಳಗ್ಗೆಯಿಂದಲೂ ಕೂಡ ಈಗ ಆಲ್ರೆಡಿ ಸಾವಿರಾರು ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಿಲ್ಲ. ಮತ್ತಷ್ಟು ಇನ್ಫಾರ್ಮೇಶನ್ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಅವರಿಂದ ಪಡ್ಕೊಳ್ಳೋಣ. ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಬೆಳಿಗ್ಗೆಯಿಂದಲೂ ಭಕ್ತರು ಬರ್ತಾ ಇದ್ದಾರೆ, ದೇವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಮೈಸೂರಲ್ಲೂ ಅಷ್ಟೇ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಭಕ್ತರು ಬೆಳಿಗ್ಗೆಯಿಂದಲೂ ಬರ್ತಾ ಇದ್ದಾರೆ. ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಇದ್ರು ನಮ್ಮ ರಿಪೋರ್ಟರ್ ಮಂಜು ಆರ್ಯ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ, ಹಾಗಾಗಿ ಅದನ್ನ ಉತ್ತಮ ರೀತಿಯಲ್ಲಿ ಆರಂಭ ಮಾಡಬೇಕು, ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ರು ಅಂದ್ಕೊಳ್ತಾರೆ. ಈಗ ಚಾಮುಂಡಿ ಬೆಟ್ಟದಲ್ಲಿ ದೇವರಿಗೆ ಏನೆಲ್ಲ ವಿಶೇಷ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ, ಭಕ್ತರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ? ಎಸ್, ಖಂಡಿತವಾಗ್ಲೂ ಶರ್ಮಿತೆ, ಈ ಒಂದು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಕೂಡ ಮಾಡ್ತಿರುವಂತದ್ದು. ಪ್ರತಿಯೊಬ್ಬರು ಕೂಡ ಅಷ್ಟೇ ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನು ಪಡೆಯೋಕೆ ಈಗಾಗಲೇ ಸರತಿ ಸಾಲುಗಳಲ್ಲಿ ಬರ್ತಾ ಇರುವಂತದ್ದು. ಈ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿಯಂತ ಕ್ರೌಡ್ ಇದೆ ಅನ್ನುವಂಥದ್ದು. ಬೆಳಿಗ್ಗೆ 7:00ವರೆಗೆ ಇವತ್ತು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯೋಕೆ ಅನುವನ್ನು ಕೂಡ ಮಾಡಿಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಬೆಳಿಗ್ಗೆ ಒಂದಷ್ಟು ಜನ ಪೂಜೆಗಳನ್ನ ಮುಗಿಸಿ ತದನಂತರ ತಾಯಿ ಚಾಮುಂಡೇಶ್ವರಿಯನ್ನ ದರ್ಶನ ಪಡ್ಕೊಳ್ಳೋಕೆ ಅಂತ ಈಗಾಗಲೇ ಬಂದಿರುವಂತದ್ದು. ಬೆಳಿಗ್ಗೆಯಿಂದಲೂ ಇದುವರೆಗೂ ಸುಮಾರು 20,000ಕ್ಕೂ ಅಧಿಕ ಜನರು ಬಂದು ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನವನ್ನ ಈಗಾಗಲೇ ಪಡ್ಕೊಂಡು ಕೂಡ ಹೋಗ್ತಾ ಇರುವಂತದ್ದು. ಜೊತೆಗೆ ಇಲ್ಲಿನ ಆಡಳಿತ ಮಂಡಳಿಯವರು ಹೇಳುವಂತಹ ಪ್ರಕಾರವಾಗಿ ಇವತ್ತು ರಾತ್ರಿ 10 ಗಂಟೆವರೆಗೂ ಕೂಡ ಚಾಮುಂಡೇಶ್ವರಿ ದೇವಿಯ ಒಂದು ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಸುಮಾರು 2.5 ರಿಂದ 3 ಲಕ್ಷದ ಜನ ಈ ಬಾರಿ ಬರ್ತಾರೆ. ಯಾಕಂದ್ರೆ ಕಳೆದ 2-3 ವರ್ಷಗಳಿಂದ ಕೂಡ ಕೋವಿಡ್ ಇದ್ದಂತ ಕಾರಣಕ್ಕೋಸ್ಕರ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಭಕ್ತಾದಿಗಳು ಕೂಡ ಅಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ರು. ಆದ್ರೆ ಈ ಬಾರಿ ಆ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನ ಇಲ್ಲದ ಕಾರಣಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಅಷ್ಟೇ ಬರ್ತಾ ಇದ್ದಾರೆ. ಬಂದು ತಮ್ಮ ನೆಚ್ಚಿನ ತಾಯಿ ಚಾಮುಂಡೇಶ್ವರಿ ದೇವಿಯ ಒಂದು ದರ್ಶನವನ್ನು ಕೂಡ ಪಡ್ಕೊಂಡು ಹೋಗ್ತಾ ಇರುವಂತಹದ್ದನ್ನು ಕೂಡ ಈಗಾಗಲೇ ಗಮನಿಸ್ತಾ ಇರಬಹುದು. ಇನ್ನು ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಾಲಲ್ಲಿ ನಿಂತ್ಕೊಂಡು ಪೇಷನ್ಸ್ ಇಂದ ದೇವಿಯ ದರ್ಶನವನ್ನು ಪಡ್ಕೊಂತಿದ್ದಾರೆ ಅಂತ ನೀವು. ಯಾಕಂದ್ರೆ ಬೆಳಿಗ್ಗೆ 7:00ವರೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಇದೇ ರೀತಿಯಂತ ಕ್ರೌಡ್ ಇದೆ. ಬಂದು ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡ್ಕೊಂತಿದ್ದಾರೆ. ಜೊತೆಗೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅವರೆಲ್ಲರೂ ಕೂಡ ಅಷ್ಟೇ ಬರ್ತಾ ಇರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಸುಮಾರು 20,000ಕ್ಕೂ ಅಧಿಕ ಜನ 7:00ವರೆಯಿಂದ ಇದುವರೆಗೂ ಕೂಡ ಅಷ್ಟೇ ದರ್ಶನವನ್ನ ಪಡ್ಕೊಂಡು ಹೋಗ್ತಿರುವಂತದ್ದು. ಇನ್ನು ಚಿಕ್ಕ ಮಕ್ಕಳನ್ನು ಕೂಡ ಅಷ್ಟೇ ಕರ್ಕೊಂಡು ಈಗಾಗಲೇ ಈ ಒಂದು ದೇವಾಲಯಕ್ಕೆ ಕೂಡ ಬಂದಿದ್ದಾರೆ. ಜೊತೆಗೆ ಇಲ್ಲಿನ ಆಡಳಿತ ಮಂಡಳಿಯವರು ಕೂಡ ಅಷ್ಟೇ ಭಕ್ತಾದಿಗಳಿಗೆ ಯಾವುದೇ ರೀತಿಯಂತ ತೊಂದರೆ ದರ್ಶನದ ಟೈಮ್ನಲ್ಲಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ರೀತಿಯಂತ ಒಂದು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಜೊತೆಗೆ ರಾತ್ರಿ 10:00ವರೆವರೆಗೂ ಕೂಡ ಅಷ್ಟೇ ದರ್ಶನಕ್ಕೆ ಬಾರಿ ಅವಕಾಶವನ್ನು ಮಾಡಿಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ದೇವರ ಒಂದು ದರ್ಶನವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಗರ್ಭಗುಡಿಯವರೆಗೂ ಕೂಡ ಅಷ್ಟೇ ಯಾವ ರೀತಿ ಅಂತ ಕ್ರೌಡ್ ಇದೆ ಅಂತ ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಇರಬಹುದು. ಪ್ರತಿಯೊಬ್ಬರು ಕೂಡ ಅಷ್ಟೇ ದೇವಿಯ ದರ್ಶನ ಪಡೆಯೋಕೆ ಅಂತಾನೆ ಈ ಬಾರಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅಷ್ಟೇ ಬಂದಿರುವಂತದ್ದು. ಇನ್ನು ಪ್ರಮುಖವಾಗಿ ಬೆಳಿಗ್ಗೆ 7:00ವರೆಗೆ ಯಾವಾಗ ಈ ಒಂದು ಟೆಂಪಲ್ ಓಪನ್ ಆಗುತ್ತೋ, ಟೆಂಪಲ್ ಓಪನ್ ಆಗೋಕ್ಕಿಂತ ಮುಂಚಿತವಾಗಿ ಸುಮಾರು 4-5 ಗಂಟೆಗಳಿಗೆ ಬಂದು ಈ ಒಂದು ಸರತಿ ಸಾಲಿನಲ್ಲಿ
ನಲ್ಲಿ ನಿಂತ್ಕೊಂಡಿದ್ರು. ಯಾಕಂದ್ರೆ ಒಂದ್ ವೇಳೆ ಕ್ರೌಡ್ ಜಾಸ್ತಿ ಆಗಬಹುದು, ಸಂಕ್ರಾಂತಿ ಹಬ್ಬ ಬೇರೆ ಇದೆ, ಹಬ್ಬದ ದಿನಗಳಲ್ಲಿ ಅತಿ ಹೆಚ್ಚಿನ ಕ್ರೌಡ್ ಕೂಡ ಅಷ್ಟೇ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೆಳಿಗ್ಗೆ 4-5 ಗಂಟೆಯಿಂದಲೇ ಬಂದು ಕ್ರೌಡ್ ನಲ್ಲಿ ಕೂಡ ಅಷ್ಟೇ ಜನ ಇದ್ರು. ಯಾಕಂದ್ರೆ ಒಂದ್ ವೇಳೆ ಕ್ಯೂ ಜಾಸ್ತಿ ಆದಂತ ವೇಳೆಯಲ್ಲಿ ಬೇಗ ದರ್ಶನ ಮಾಡ್ಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ 4 ಗಂಟೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಅಷ್ಟೇ ಬಂದಿದ್ರು. 7:15 ಒಂದು ದೇವಾಲಯ ಓಪನ್ ಆಗಿದಂತ ತಕ್ಷಣವೇ ಏನು ಈ ರೀತಿ ಅಂತ ಕ್ರೌಡ್ ಇರುವಂತಹದ್ದು. ಸದ್ಯಕ್ಕೆ ಆಡಳಿತ ಮಂಡಳಿ ಇರುವಂತಹ ಪ್ರಕಾರವಾಗಿ ಮಧ್ಯಾಹ್ನದ ವೇಳೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಅನ್ನುವಂತ ಒಂದು ಮಾತನ್ನು ಕೂಡ ಇಲ್ಲಿನ ಆಡಳಿತ ಮಂಡಳಿ ಹೇಳ್ತಾ ಇರುವಂತಹದ್ದು. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಮಂಜು ಆರ್ಯ, ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಶಿವಪ್ರಸಾದ್. ಸಂಜೆ 5:20ರಿಂದ 5:36 ಸಮಯದಲ್ಲಿ ಶಿವಲಿಂಗಕ್ಕೆ ಸೂರ್ಯ ರಶ್ಮಿಯ ಅಭಿಷೇಕ ಆಗುತ್ತೆ, ಸ್ಪರ್ಶ ಆಗುತ್ತೆ. ಅದನ್ನ ನೋಡ್ಬೇಕು ಅಂತ ಸಹಜವಾಗಿ ಕುತೂಹಲ ಇರುತ್ತೆ, ಬಟ್ ಅಲ್ಲಿಗೆ ಹೋಗಿ ನೋಡೋದಕ್ಕೆ ಎಲ್ರಿಗೂ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದ ಯಾವ ತರ ಪೂಜೆ ಪುನಸ್ಕಾರ ನಡೀತಾ ಇದೆ, ಭಕ್ತರ ದರ್ಶನಕ್ಕೆ ಎಲ್ಲಿ ತನಕ ಅವಕಾಶ ಇದೆ ಇವತ್ತು? ಶರ್ಮಿತಾ, ಬೆಳಗ್ಗೆ 6 ಗಂಟೆಯಿಂದಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಯಾಕೆಂದ್ರೆ ಇವತ್ತು ಸೂರ್ಯ ತನ್ನ ಪಥವನ್ನ ಬದಲಿಸುವಂತಹ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಇಲ್ಲಿರುವಂತಹ ಗವಿ ಗಂಗಾಧರೇಶ್ವರ ಮೂರ್ತಿಯ ಮೇಲೆ ಸ್ಪರ್ಶಿಸಿ ಬಳಿಕ ಪಥವನ್ನ ಬದಲಿಸ್ತಾನೆ. ಸೊ ಈ ಒಂದು ಶಿವಪ್ರಸಾದ್, ತುಂಬಾ ಜನ ಭಕ್ತರನ್ನ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಬಹುದಾ? ಖಂಡಿತವಾಗ್ಲು ಶರ್ಮಿತಾ, ಒಂದ್ ಕಡೆ ನೋಡ್ತಾ ಇದ್ದೀರಾ ಎಲ್ಲವನ್ನ ಈಗ ಆಲ್ರೆಡಿ ಏನು ದರ್ಶನವನ್ನ ಮುಗಿಸ್ಕೊಂಡು ಎಲ್ಲರೂ ಕೂಡ ಭಕ್ತರು ಹೊರಗಡೆ ಬರ್ತಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡ್ಸೋಣ. ಜೊತೆಗೆ ಇಲ್ಲಿ ದೀಕ್ಷಿತರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸಿ ಇವತ್ತು ಎಕ್ಸಾಕ್ಟ್ ಯಾವ ಒಂದು ಸಮಯಕ್ಕೆ ಎಷ್ಟು ನಿಮಿಷಗಳ ಕಾಲ ಒಂದು ಸೂರ್ಯ ಕಿರಣ ದೇವರನ್ನ ಸ್ಪರ್ಶಿಸುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಪಡ್ಕೊಳ್ಳೋಣ. ಭಕ್ತಾದಿಗಳು ಕೂಡ ನಮ್ಮ ಜೊತೆಗೆ ಈಗ ಇದ್ದಾರೆ, ಮಾತನಾಡ್ಸೋಣ. ಮೇಡಮ್, ಸರ್ ನಮಸ್ತೆ, ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಿಮಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ, ಇವತ್ತು ಈ ದೇವಸ್ಥಾನದೊಳಗಡೆ ಒಂದು ಕೌತುಕ ನಡೆಯುತ್ತೆ, ಅದನ್ನ ಆಗ ಕಣ್ತುಂಬ್ಕೊಳಕ್ ಆಗೋದಿಲ್ಲ. ಈಗಲೇ ದೇವಸ್ಥಾನಕ್ಕೆ ಬಂದಿದ್ದೀರಾ, ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಿದ್ದೀರಿ? 2-3 ವರ್ಷದಿಂದ ಬರ್ತಿದ್ದೀವಿ. ಓಕೆ, ಸೊ ಇಲ್ಲಿ ನಡೆಯುವಂತಹ ಒಂದು ಸೂರ್ಯರಶ್ಮಿ ಕಿರಣ ಸ್ಪರ್ಶ ಅದರ ಕೂಡ ನೋಡಿದ್ದೀರಾ, ಹೇಗ್ ಅನ್ಸುತ್ತೆ ಈ ಕುತೂಹಲ? ಯಾವತ್ತೂ ನೋಡಿಲ್ಲ, ಬಟ್ ಟಿವಿನಲ್ಲೇ ನೋಡಿರೋದು. ಚೆನ್ನಾಗಿ ಅನ್ಸುತ್ತೆ, ಒಂಥರ ವಿಸ್ಮಯವಾಗಿರುತ್ತೆ. ಇದು ಯಾವ ದೇವಸ್ಥಾನದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳು ನಡೆಯೋದಿಲ್ಲ. ಸೊ ಇಲ್ಲಿ ಈ ರೀತಿಯಾದಂತಹ ಅಚ್ಚರಿ ನಡೆಯುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಪ್ರಕೃತಿ ನಿಯಮ, ಅದು ಹೆಂಗ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಆಶ್ಚರ್ಯ ಅಷ್ಟೇ. ಓಕೆ, ಸೊ ಇದು ಶರ್ಮಿತಾ, ಇಲ್ಲಿನ ಭಕ್ತಾದಿಗಳು ಒಂದ್ ಕಡೆ ಹೇಳ್ತಾ ಇದ್ರೆ ಈಗ 12 ಗಂಟೆ ಎಕ್ಸಾಕ್ಟ್ ಆಗಿ ಒಂದು ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗುತ್ತೆ. ಗರ್ಭಗುಡಿಯನ್ನ ಅಂದ್ರೆ ಏನು ಇಲ್ಲಿ ಬರುವಂತಹ ಭಕ್ತಾದಿಗಳಿದಾರಲ್ಲ ಅವರ ಒಂದು ಪ್ರವೇಶಕ್ಕೆ ನಿರ್ಬಂಧ ಇದೆ. ಅದಾದ ಬಳಿಕ ಸಂಜೆ 6 ಗಂಟೆ ನಂತರ ಮತ್ತೆ ಭಕ್ತಾದಿಗಳಿಗೆ ಅವಕಾಶವನ್ನ ಇದೆ. ಪ್ಲೀಸ್ ಬಿ ಆನ್ಲೈನ್. ಶಿವಪ್ರಸಾದ್, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ರು. ಮಂಜು ಆರ್ಯ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನ ಚಾಮುಂಡಿ ಬೆಟ್ಟದಲ್ಲಿ ನಾವು ಗಮನಿಸ್ತಾ ಇದೀವಿ. ನೀವು ಹೇಳ್ದಂಗೆ ಕೋವಿಡ್ ನ ನಿಯಮಗಳಿಂದಾಗಿ ಪ್ರತಿ ಸಲ ಬರಕ್ ಆಗ್ತಿರ್ಲಿಲ್ಲ ಕಳೆದ 2 ವರ್ಷದಲ್ಲಿ ನಾವು ನೋಡ್ದಂಗೆ. ಸೊ ಈ ವರ್ಷ ಬಂದಿದ್ದಾರೆ, ಭಕ್ತರನ್ನ ಮಾತಾಡಿಸಬಹುದಾ ಮಂಜು ಆರ್ಯ ಅಲ್ಲಿ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಯಾಕಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಿರುವಂತದ್ದು. ಅವ್ರನ್ನೂ ಕೂಡ ಈಗ ನಾನು ಮಾತನಾಡಿಸಿ ಎಲ್ಲಿಂದ ಬಂದ್ರು ಏನು ಅನ್ನೋದ್ರ ಬಗ್ಗೆ ಸರ್ ಹೇಳಿ. ಪ್ರತಿ ವರ್ಷನೂ ಬರ್ತಿದ್ರಾ, ಹೇಗೆ? ಹಾಂ ಸರ್, ಬರ್ತಾ ಇರ್ತೀವಿ, ಅವಾಗ ಬರ್ತಾ ಇರ್ತೀವಿ. ಬೆಳಗ್ಗೆ 5 ಗಂಟೆಗೆ ಬೆಂಗಳೂರಿಂದ ಬಂದು ಇಲ್ಲಿ ಇದು ಮಾಡ್ತಾರೆ. ಬೆಳಗ್ಗೆ 5 ಗಂಟೆಗೆ ಬಂದಿರೋದು, ಬೆಂಗಳೂರಿಂದ ಬಂದಿರೋದು. ಅಮ್ಮ, ನೀವ್ ಹೇಳಿ, ಪ್ರತಿ ವರ್ಷನೂ ತಾಯಿ ದರ್ಶನಕ್ಕೆ ಬರ್ತಿದ್ರ? ಇಲ್ಲ ಅಂದ್ರೆ ಯಾವಾಗ್ಲೂ ಒಂದ್ಸಲ ಬರೋದು, ಚೆನ್ನಾಗಾಗುತ್ತೆ ದರ್ಶನ. ನೀವು ಪ್ರತಿ ವರ್ಷನೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ರಿ? ಸರ್, ಈ ವರ್ಷ ಮಾತ್ರ ಬಂದಿದ್ದೀವಿ. ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ವಿ, ಹಂಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನೈಟ್ ಬಂದು ವೆಯ್ಟ್ ಮಾಡಿದ್ವಿ. ಬೆಳಿಗ್ಗೆ ತೆಗ್ದಿದ್ದೆ 7:15 ದೇವಸ್ಥಾನ ಬಾಗಿಲು, ಹಂಗಾಗಿ ಇವಾಗ ಬಂದಿದ್ವಿ. ನೀವು 4:15 ತೆಗ್ದಿದ್ದೆ ಅಂತ ಹೇಳಿದ್ರಿ. ಅಂದ್ರೆ ನೀವು ಪ್ರತಿ ವರ್ಷನೂ ಬಂದು ದರ್ಶನ ಈ ವರ್ಷ ಶಬರಿಮಲೆಗೆ ಬರ್ತೀವಿ. ಶಬರಿಮಲೆಯಿಂದ ಅಮ್ಮನ ದರ್ಶನ ಮಾಡ್ಕೊಂಡೆ ನಾವು ಊರಿಗೆ ಹೋಗೋಣ, ಅಲ್ಲಿವರೆಗೂ ಹೋಗಲ್ಲ. ನೀವು ಎಲ್ಲಿಂದ ಬಂದಿರೋಂಥದ್ದು? ಐ ಡೋಂಟ್ ನೋ. ಇನ್ನು ನೀವು ಎಲ್ಲಿಂದ ಬರ್ತಿದ್ದೀರಾ? ಪ್ರತಿ ವರ್ಷನೂ ದರ್ಶನ ಮಾಡಕ್ಕೆ ಬರ್ತೀರಾ? ನೋ ಕನ್ನಡ, ಸಾರಿ. Yeah, it's good. It's really good actually. The experience is good. Ambience is good, and the energy is quite positive. Okay. Yeah, that's it. Where you coming from? I came from Rajasthan. ರಾಜಸ್ಥಾನ್. ಓಕೆ ಸರ್, ಹೇಳಿ, ನೀವು ಪ್ರತಿ ವರ್ಷನೂ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡ್ಕೊಂತೀರಾ? ಓಕೆ, ಇಂಗ್ಲಿಷ್ But I did not get you know what you are saying. ये जो चामुंडा देवी है ना, ये पहला महिषासुर राक्षस उधर था यहाँ,
वो राज्य कर रहा था, उसको चामुंडा देवी ने उसका मर्डर किया, यानी मारलो. त्याच्यामुळे इथे ही चामुंडा देवी. आणि हा जो महिषासूर आहे, हा म्हैसूर नाव का पडला तर महिषासूर राक्षस होता, त्या राक्षसाला मारल्यामुळे याचा हा म्हैसूर म्हणून नाव पडला. ಇದಿಷ್ಟು ಪ್ರತಿಯೊಬ್ಬರು ಕೂಡ ಅಷ್ಟೇ ತಾಯಿಯ ದರ್ಶನಕ್ಕೆ ಪಡ್ಕೊಳ್ಳೋದಕ್ಕೆ ಸರಸಿ ಸಾಲಿನಲ್ಲಿ ಬಂದು ದರ್ಶನ ಪಡ್ಕೊಂಡು ಈಗಾಗಲೇ ಹೋಗ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ, ಥ್ಯಾಂಕ್ ಯು ಸೋ ಮಚ್ ಶಿವಪ್ರಸಾದ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಮಂಡ್ಯದಲ್ಲಿ ಕಾಶಿ ಚಂದ್ರಮೌಳೀಶ್ವರನಿಗೆ ಪ್ರಥಮ ಸೂರ್ಯ ರಶ್ಮಿಯ ಸ್ಪರ್ಶವಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿರುವಂತಹ ಕಾಶಿ ಚಂದ್ರಮೌಳೀಶ್ವರ ದೇಗುಲದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಶಿವಲಿಂಗ ಸ್ಪರ್ಶಿಸುವಂತ ಮೊದಲ ಸೂರ್ಯ ರಶ್ಮಿ ಇದಾಗಿದೆ. ಶಿವಲಿಂಗದ ಮೇಲಿನ ಸೂರ್ಯ ರಶ್ಮಿ ಸ್ಪರ್ಶದ ದೃಶ್ಯ ಕಂಡು ಭಕ್ತರು ಭಕ್ತಿ ಭಾವದಿಂದ ನಮಿಸಿದರು. ಇನ್ನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದ ಇತಿಹಾಸ ಪರಂಪರೆ ಹೊಂದಿರುವಂತಹ ಸಂಗಮೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಕೆಯಾಯಿತು. ದೇವಾಲಯದಲ್ಲಿ ಭಕ್ತರು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಅಲ್ಲದೆ ಯಲ್ಲಮ್ಮವಾಡಿಯ ಯಲ್ಲಮ್ಮ ದೇಗುಲದಲ್ಲಿ ಶಕ್ತಿ ದೇವತೆ ಯಲ್ಲಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಹಾಗೆಯೇ ವಿಜಯಪುರ ಜಿಲ್ಲೆಯ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆಯಾಯಿತು. ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ದೇವಸ್ಥಾನದ ಆವರಣದಲ್ಲಿ ಹೋಮ ಹವನವನ್ನು ಮಾಡಲಾಗ್ತಾ ಇದೆ. ಭಕ್ತರಿಗೆ ಆ ಸಿದ್ದೇಶ್ವರ ಅವರಿಗೆ ಇಷ್ಟಾರ್ಥ. ಬೆಂಗಳೂರಲ್ಲಿ ಭಾರಿ ದುರಂತ ಒಂದು ಸ್ವಲ್ಪದರಲ್ಲೇ ಮಿಸ್ ಆಗಿದೆ. ಗ್ಯಾಸ್ ಗೋಡೌನ್ ಪಕ್ಕದಲ್ಲೇ ಅಗ್ನಿ ಅವಘಡ ಸಂಭವಿಸಿದೆ. ಪ್ಲೈವುಡ್ ಗೋಡೌನ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಗ್ಯಾಸ್ ಗೋಡೌನ್ ಪಕ್ಕದಲ್ಲೇ ಇತ್ತು. ಪ್ಲೈವುಡ್ ಗೋಡೌನ್ ಅವಘಡ ಸಂಭವಿಸ್ತಾ ಇದ್ದಂತೆ ಬೇರೆ ಕಡೆಗೆ ಸಿಲಿಂಡರ್ಗಳನ್ನು ಫಾಸ್ಟ್ ಆಗಿ ಶಿಫ್ಟ್ ಮಾಡಿದ್ದಾರೆ. ಗ್ಯಾಸ್ ಗೋಡೌನ್ ಸಮಯ ಪ್ರಜ್ಞೆಯಿಂದ ದೊಡ್ಡ ಮಟ್ಟದಲ್ಲಿ ದುರಂತ ಅಲ್ಲಿ ತಪ್ಪಿ ಹೋಗಿದೆ. 23 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂತ ಕಾರ್ಯ ರಾತ್ರಿ ಇಡೀ ನಡೆದಿದೆ. ನವೀನ್ ಗುಪ್ತಾ ಅನ್ನೋರಿಗೆ ಸೇರಿದಂತ ಪ್ಲೈವುಡ್ ಗೋಡೌನ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿರುವುದು. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದರ ಪಕ್ಕದಲ್ಲೇ ಇತ್ತು ಗ್ಯಾಸ್ ಗೋಡೌನ್. ಅಲ್ಲಿ ಬೆಂಕಿ ಆವರಿಸ್ತಾ ಇದ್ದಂತೆ ಪ್ಲೈವುಡ್ ಗೋಡೌನ್ನಲ್ಲಿ ಅಲ್ಲಿ ಸಮಯ ಪ್ರಜ್ಞೆಯನ್ನು ಮೆರೆಯಲಾಗಿದೆ. ಇಮ್ಮಿಡಿಯೇಟ್ ಆಗಿ ಬೇರೆ ಕಡೆಗೆ ಸಿಲಿಂಡರ್ಗಳನ್ನು ಶಿಫ್ಟ್ ಮಾಡಿದ್ದಾರೆ. ಒಟ್ಟು 23 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿ ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡಿ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ, ಇಡೀ ಪ್ಲೈವುಡ್ ಗೋಡೌನ್ ಹೊತ್ತಿ ಉರಿದಿದೆ. ಪಕ್ಕದಲ್ಲೇ ಇತ್ತು ಗ್ಯಾಸ್ ಗೋಡೌನ್. ಅಕಸ್ಮಾತ್ ಆ ಸಿಲಿಂಡರ್ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸ್ತಾ ಇತ್ತು, ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿ. ಬಟ್ ಇಮ್ಮಿಡಿಯೇಟ್ ಆಗಿ ಪ್ಲೈವುಡ್ ಗೋಡೌನ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಸಿಲಿಂಡರ್ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. 12:35 ನಮ್ಮ ಕಂಟ್ರೋಲ್ ರೂಮಿಗೆ ಪ್ಲೈವುಡ್ ಗೋಡೌನಿಗೆ ಒಂದು ಬೆಂಕಿ ಆಗಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂತು. ತಕ್ಷಣವೇ ಅಲ್ಲಿಂದ ನಾವು ಟರ್ನ್ಔಟ್ ಆಗಿಬಿಟ್ಟು ಇಲ್ಲಿಗೆ ಎಲ್ಲ ಬಂದು ಇದು ಮಾಡಿದ್ವಿ. ಸುಮಾರು ಈ ಒಂದು ಫೈರ್ ಇನ್ಸಿಡೆಂಟ್ನಲ್ಲಿ GK ಅಸೋಸಿಯೇಟ್ಸು ಮತ್ತು ರಿಲಯನ್ಸ್ ಪ್ಲೈವುಡ್ ಕಾರ್ಪೊರೇಷನ್ ಅಂತೇಳಿ 2 ಫಾರ್ಮಿಗೆ ಸೇರಿರ್ತಕ್ಕಂತಹ ಒಂದು ಗೋಡೌನ್ ಇದು. ಇಲ್ಲಿಗೆ ಸುಮಾರು ಇವತ್ತು 23 ವೆಹಿಕಲ್ ಬಂದಿದೆ. ಈಗಾಗಲೇ ಬೆಂಕಿ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ. ಇವಾಗ ಮಧ್ಯದಲ್ಲಿರ್ತಕ್ಕಂಥ ಏನು ಸ್ಟೀಲ್ ಫ್ರೇಮ್ ಸ್ಟ್ರಕ್ಚರ್ಸ್ಗಳ ಆ್ಯಂಗಲ್ಸ್ಗಳು ಬಿದ್ದಿದೆ, ಇದರಿಂದ ಸ್ವಲ್ಪ ಇದಾಗ್ತಾ ಇದೆ. ಇನ್ನೊಂದು 1 hour 2 hours ಕಂಪ್ಲೀಟಾಗಿ ಎಕ್ಸ್ಟಿಂಗ್ವಿಷ್ ಮಾಡಿ ಅದು ನೋಡಬೇಕು. ಇನ್ನು ಏನಾಗಿದೆ ಏನು ಬಿಟ್ಟಿದೆ ಅಂತೇಳಿ ನೋಡಬೇಕು, ನಂತರ ಗೊತ್ತಾಗ್ತದೆ. ಯಾರೂ ಇರಲಿಲ್ಲ. ನಮ್ಮ ಕಂಟ್ರೋಲ್ ರೂಮಿಗೆ ಫೋನ್ ಬಂದಿದೆ. ಕಂಟ್ರೋಲ್ ರೂಮಿಂದ ನಾವು ಇಮಿಡಿಯೇಟ್ ಆಗಿ ಮಾಲೀಕರು ಎಷ್ಟು ಪ್ರಮಾಣದಿತ್ತು ಏನು ಅಂತ ಹೇಳ್ತಾರೆ. ಇನ್ನೂ ಡೀಟೇಲ್ ಎಲ್ಲ ಚೆಕ್ ಮಾಡಿ ನೋಡಬೇಕು, ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತೇಳಿ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಯಾರಿಗೆ ಸೇರಿದ್ದು ಸರ್ ಇದು? ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈ ಪ್ಲೈವುಡ್ ಗೋಡೌನ್ ಎಷ್ಟು ವಿಸ್ತೀರ್ಣದಲ್ಲಿತ್ತು ಮತ್ತೆ ಈ ಗ್ಯಾಸ್ ಗೋಡೌನ್ ಕೂಡ ಪಕ್ಕದಲ್ಲೇ ಇತ್ತು ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆಯಲ್ಲ, ಅದು ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇತ್ತು?
ಶರ್ಮಿತಾ, ಏನು ಬೆಂಗಳೂರಿನಲ್ಲಿ ತಡರಾತ್ರಿ ಒಂದು ಭಾರಿ ಅನಾಹುತವೇ ಸಂಭವಿಸಿರುವಂತದ್ದು. ಏನು ಬೆಂಗಳೂರಿನ ಒಂದು ಬ್ಯಾಟರಾಯನ್ಪುರ ಬಳಿರುವಂತಹ ಒಂದು ಟಿಂಬರ್ ಯಾರ್ಡ್ ನ ಒಂದು ಫ್ಲೈವುಡ್ ಗೋಡನ್ಗೆ ಬೆಂಕಿ ತಗುಲಿರುವಂತದ್ದು. ಆದ್ರೆ ಬೆಂಕಿ ಫ್ಲೈವುಡ್ ಗೋಡನ್ಗೆ ತಗುಲಿದ್ರು ಸಹ ಆ ಒಂದು ಪಕ್ಕದಲ್ಲೇ ಒಂದು ಸಿಲಿಂಡರ್ ಅನ್ನು ಸ್ಟಾಕ್ ಮಾಡುವಂತಹ ಒಂದು ಗೋಡನ್ ಸಹ ಇತ್ತು. ಈ ವೇಳೆ ಒಂದು ಭಾರಿ ಒಂದು ದುರಂತವೇ ಒಂದು ತಪ್ಪಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಗೋಡನ್ ಪಕ್ಕದಲ್ಲೇ ಒಂದು ಸಿಲಿಂಡರ್ ಗೋಡನ್ ಇದ್ದಿದ್ದರಿಂದ ಅಲ್ಲಿದ್ದಂತ ಒಂದು ಸಿಲಿಂಡರ್ ಗಳನ್ನ ಕೂಡಲೇ ಒಂದು ಸ್ಥಳಾಂತರ ಮಾಡಿ ಆಗಬಹುದಂತ ಒಂದು ದೊಡ್ಡ ಅನಾಹುತವನ್ನ ಇಲ್ಲಿನ ಸಿಬ್ಬಂದಿ ಮತ್ತೆ ಏನು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಒಂದು ಪಾರ್ ಮಾಡಿರುವಂತದ್ದು. ಮತ್ತೆ ಈಗ ನಾವು ನೋಡ್ತಾ ಇದೀವಿ, ಏನು ಟಿಂಬರ್ ಯಾರ್ಡ್ ಲೇಔಟ್ ನಲ್ಲಿರುವಂತಹ ಈ ಒಂದು ಫ್ಲೈವುಡ್ ಗೋಡನ್ ಇದೆ. ಈ ಒಂದು ಗೋಡನ್ಗೆ ರಾತ್ರಿ 11:30 ಸುಮಾರಿಗೆ ಒಂದು ಬೆಂಕಿ ತಗುಲಿತ್ತು. ಬೆಂಕಿ ತಗುಲಿದ ಪರಿಣಾಮವಾಗಿ ಇಡೀ ಗೋಡನ್ ಸುಟ್ಟು ಭಸ್ಮ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಏನು ಲಕ್ಷಾಂತರ ಮೌಲ್ಯದ ಒಂದು ಫ್ಲೈವುಡ್ ಅನ್ನ ಇಲ್ಲಿ ಸ್ಟಾಕ್ ಮಾಡಲಾಗಿತ್ತು. ಆದ್ರೆ ಅದ್ಯಾವ ರೀತಿ ಬೆಂಕಿ ಹತ್ಕೊಂತ ಗೊತ್ತಿಲ್ಲ. ಇದುವರೆಗೂ ಸಹ ಇನ್ನು ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಹರಸಾಹಸವನ್ನ ಪಡುವಂತ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ಬಹುಶಃ ಈಗಾಗಲೇ ಬಹುತೇಕ ಒಂದು ಬೆಂಕಿಯನ್ನು ನಂದಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದ್ರೆ ಇನ್ನು ಕೆಲ ಹೊತ್ತು ಈ ಒಂದು ಬೆಂಕಿ ಇದೇ ರೀತಿ ಇರುತ್ತೆ, ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನು ಕೆಲವು ಹೊತ್ತು ಕಾರ್ಯಾಚರಣೆ ಮಾಡಬೇಕಾಗುತ್ತೆ ಅಂತ ಹೇಳಿ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದು. ಮತ್ತೆ ಈಗಾಗಲೇ ಏನ್ ದೃಶ್ಯಗಳಲ್ಲಿ ನೋಡಬಹುದು, ಏನು ಭಾರಿ ಪ್ರಮಾಣದ ಹೊಗೆ ಇನ್ನು ಒತ್ಕೊಂಡು ಬರ್ತಾನೆ ಇರುವಂತದ್ದು. ಯಾಕಂದ್ರೆ ದೊಡ್ಡ ಮಟ್ಟದ ಒಂದು ಫ್ಲೈವುಡ್ ಅನ್ನ ಇಲ್ಲಿ ಸ್ಟಾಕ್ ಮಾಡಲಾಗಿತ್ತು. ಅದರಿಂದ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ನಿರಂತರವಾಗಿ 10 ಗಂಟೆಗಳ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆದ್ರೆ ಇದುವರೆಗೂ ಸಹ ಬೆಂಕಿ ಸಿಗ್ತಾ ಇಲ್ಲ. ಅದರಿಂದ ಈಗಾಗಲೇ ಫೈನ್, ಪ್ಲೀಸ್ ಟೇಕ್ ಕೇರ್ ಆಫ್ ಯು ಮುನಿರಾಜು. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಪೆಟ್ರೋಲ್ ಪಂಪ್ ಮುಂಭಾಗದಲ್ಲೇ ತೆಂಗಿನಕಾಯಿ ತುಂಬಿದಂತ ಲಾರಿ ಹೊತ್ತಿ ಉರಿದಂತ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಹಾವೇರಿಯಿಂದ ಬೆಳಗಾವಿಗೆ ಬಂದಿದ್ದ ಲಾರಿ ಶಿವ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ನಿಂತಿದ್ದಾಗ ಏಕಾಏಕಿ ಹೊತ್ತಿ ಉರಿದಿದೆ. ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದ್ದಂತ ಕಾರಣ ಜನರಲ್ಲಿ ಆತಂಕ ಹೆಚ್ಚಾಗಿತ್ತು. ಕೊನೆಗೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಏರ್ಪೋರ್ಟ್ನಲ್ಲಿ ಟರ್ಮಿನಲ್ 2 ಇಂದಿನಿಂದ ಆರಂಭ ಆಗಿದೆ. ಬೆಂಗಳೂರಿಂದ ಕಲಬುರಗಿಗೆ ಮೊದಲ ವಿಮಾನ ಹಾರಾಟವನ್ನು ಮಾಡಿದೆ. ಇತ್ತೀಚೆಗಷ್ಟೇ ಟರ್ಮಿನಲ್ 2 ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇನ್ನು ಇವತ್ತು ಬೆಳಗ್ಗೆ 8:40 ಸರಿಯಾಗಿ ಕಲಬುರಗಿಗೆ ವಿಮಾನ ಟೇಕ್ ಆಫ್ ಆಗಿದೆ. ಸ್ಟಾರ್ ಏರ್ಲೈನ್ಸ್ ವಿಮಾನ ಹಾರಾಟವನ್ನ ಮಾಡಿರೋದು. ಈ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಶಾಲನ್ನ ಹೊದಿಸಿ ಸ್ವೀಟ್ ಬಾಕ್ಸ್ಗಳನ್ನು ಕೊಟ್ಟು ಸ್ವಾಗತವನ್ನ ಕೋರಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಸಿಬ್ಬಂದಿ ಸ್ವಾಗತವನ್ನ ಕೋರಿದ್ದಾರೆ ಪ್ರಯಾಣಿಕರಿಗೆ. ಸರ್ ಏರ್ಪೋರ್ಟ್ ಟರ್ಮಿನಲ್ 2 ಇವತ್ತಿಂದ ಆರಂಭ ಆಗಿರೋದ್ರಿಂದ ಬೆಂಗಳೂರಿಂದ ಕಲಬುರಗಿಗೆ ಮೊದಲ ವಿಮಾನ ಹಾರಾಟವನ್ನ ಮಾಡಿದೆ. ಇನ್ನು ಬಂದಂತ ಪ್ರಯಾಣಿಕರಿಗೆ ಶಾಲನ್ನ ಹೊದಿಸಿ ಸ್ವೀಟ್ ಬಾಕ್ಸ್ ಅನ್ನ ಕೊಡ್ತಾ ಇದ್ದಾರೆ ಏರ್ಪೋರ್ಟ್ನ ಸಿಬ್ಬಂದಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೆ ಅದ್ದೂರಿಯಾಗಿ ಅವರನ್ನ ಸ್ವಾಗತನೂ ಮಾಡಿದ್ದಾರೆ. ಸ್ಟಾರ್ ಏರ್ಲೈನ್ಸ್ ವಿಮಾನ ಇವತ್ತು ಬೆಳಗ್ಗೆ 8:40 ಕಲಬುರಗಿಗೆ ಟೇಕ್ ಆಫ್ ಆಗಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬಗೆದಷ್ಟು ಬಯಲಾಗ್ತಾ ಇದೆ ಸ್ಯಾಂಟ್ರೋ ರವಿಯ ಡೀಲ್ ಕಹಾನಿ. ಬಂಧನಕ್ಕೂ ಮುನ್ನ ಬ್ರೋಕರ್ ನಾಟಕ ಒಂದೆರಡಲ್ಲ. ಎಸ್ಕೇಪ್ ವೇಳೆ 5 ಲಕ್ಷವನ್ನ ತಗೊಂಡು ಹೋಗಿದ್ದಂತೆ ಈ ಸ್ಯಾಂಟ್ರೋ ರವಿ. ಓರ್ವ ಇನ್ಸ್ಪೆಕ್ಟರ್ ಕೈಗೆ ಅಂದ್ರೆ 5 ಲಕ್ಷವನ್ನ ಕೊಟ್ಟಿದ್ರಂತೆ. ಎಫ್ಐಆರ್ ಆಗ್ತಾ ಇದ್ದಂತೆ ಅಲರ್ಟ್ ಮಾಡಿದ್ದೆ ಆ ಇನ್ಸ್ಪೆಕ್ಟರ್ ಅಂತ ಗೊತ್ತಾಗಿದೆ. ಎಫ್ಐಆರ್ ಆಗಿದೆ, ನೀವು ತಲೆ ಮರೆಸ್ಕೊಳ್ಳಿ, ಇಲ್ಲಿರೋದು ನೀವು ಸೇಫ್ ಅಲ್ಲ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳೇ ಆತನಿಗೆ ಒಂದು ಅಲರ್ಟ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗಿದೆ. ಆಗ್ಲೇ ಕ್ಯಾಶ್ ಪಡೆದು I-20 ಕಾರಲ್ಲಿ ಸ್ಯಾಂಟ್ರೋ ಪ್ರಯಾಣವನ್ನ ಮಾಡಿರೋದು. ಉಡುಪಿಗೆ ಹೋಗಿದ್ನಂತೆ. ಉಡುಪಿಯಲ್ಲೇ ಸಹಾಯ ಮಾಡಿದವರಿಗೆ 2 ಲಕ್ಷವನ್ನು ಆತ ಕೊಟ್ಟಿದ್ದಾನೆ. ಮತ್ತೆ ಕೊಚ್ಚಿಗೆ ಹೋಗಿ ಅಲ್ಲಿಂದ ಪುಣೆ ಕಡೆಗೆ ಆತ ತಲೆ ಹಾಕಿದ್ದ. ಪುಣೆಯಲ್ಲಿ ರವಿಗೆ ಜೊತೆಯಾಗಿದ್ದು ಈ ರಾಮ್ಜಿ ಸಹಾಯಕ್ಕೆ 1 ಲಕ್ಷ ಹಣವನ್ನ ಈ ಸ್ಯಾಂಟ್ರೋ ರವಿ ಕೊಟ್ಟಿದ್ದಾನಂತೆ. ಅಂದ್ರೆ ತನಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಆತನ ಮೇಲೆ ಎಫ್ಐಆರ್ ಆಗ್ತಾ ಇದ್ದಂತೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರಿಗೆಲ್ಲ ಲಕ್ಷ ಹಣವನ್ನ ಈ ಸ್ಯಾಂಟ್ರೋ ರವಿ ಕೊಟ್ಟಿದ್ದಾನೆ. ಇನ್ನು ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ಗೋಸ್ಕರ ಸಾಕಷ್ಟು ಹುಡುಕಾಟವನ್ನ ನಡೆಸ್ತಾ ಇದ್ರು. ಯಾಕಂದ್ರೆ ಈತ ಯಾವುದೇ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾ ಇಲ್ಲ ಹಣದ ವಿಷಯವಾಗಿ. ಜೊತೆಗೆ ಮೊಬೈಲ್ ಅನ್ನು ಕೂಡ ಯೂಸ್ ಮಾಡ್ತಾ ಇರಲಿಲ್ಲ.
ರಾಮ್ಜಿ ಆಧಾರ್ ಬಳಸಿ ಹೊಸ ಸಿಮ್ ಮತ್ತೆ ಮೊಬೈಲ್ ಅನ್ನ ಈತ ಖರೀದಿ ಮಾಡಿದಂತೆ 150 ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳ ಜೊತೆ ಸ್ಯಾಂಟ್ರೋ ಸಂಪರ್ಕವನ್ನ ಹೊಂದಿದ್ದ ಅಂತ ಈಗ ಇನ್ಫಾರ್ಮೇಶನ್ ಸಿಕ್ಕಿದೆ. IPS, ACP ಹಾಗೇನೆ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದ. ಅತಿ ಹೆಚ್ಚಾಗಿ ಹಳೆಯ ಮೈಸೂರು ಭಾಗದ ಪೊಲೀಸರ ಜೊತೆಯಲ್ಲಿ ಸ್ಯಾಂಟ್ರೋ ರವಿ ಸಂಪರ್ಕದಲ್ಲಿ ಇದ್ದಂತೆ. ಇದರ ಜೊತೆಯಲ್ಲಿ 6-7 ರಾಜಕಾರಣಿಗಳು ಕೂಡ ಸ್ಯಾಂಟ್ರೋ ಸಂಪರ್ಕದಲ್ಲಿ ಇರೋದು ಪತ್ತೆಯಾಗಿದೆ ತನಿಖೆ ಸಂದರ್ಭದಲ್ಲಿ. ಇನ್ನು ಪ್ರತಿ ಸಲ ಫೋನ್ ಮಾಡಬೇಕು ಅಂತಂದ್ರೆ ಬಾರ್ಗಳಿಗೆ ಹೋಗ್ತಾ ಇದ್ದಂತೆ ಈ ಸ್ಯಾಂಟ್ರೋ ರವಿ. ತಲೆ ಮರೆಸ್ಕೊಂಡ ಮೇಲೆ ಟೇಬಲ್ಗಳ ಬಳಿ ಹೋಗಿ ಫೋನ್ ತಗೊಂಡು ಬೇಕಾದವರಿಗೆ ಫೋನ್ ಮಾಡ್ತಾ ಇದ್ದಂತೆ, ಇನ್ಫಾರ್ಮೇಶನ್ ಕೊಡ್ತಾ ಇದ್ದಂತೆ, ಮಾತಾಡ್ತಾ ಇದ್ದ. 3 ನಂಬರ್ಗಳನ್ನ ಚೀಟಿಯಲ್ಲಿ ಬರೆದು ಜೇಬಲ್ಲಿ ಇಟ್ಕೊಂಡಿದ್ದಾನಂತೆ ಈ ಸ್ಯಾಂಟ್ರೋ ರವಿ. ಹಳೆ ಮೈಸೂರು ಭಾಗದ ಪೊಲೀಸರ ಜೊತೆಗೆ ಅತಿ ಹೆಚ್ಚು ಸಂಪರ್ಕದಲ್ಲಿದ್ದ ಸ್ಯಾಂಟ್ರೋ ರವಿ ಅಂತ ಗೊತ್ತಾಗಿದೆ. ಇನ್ಸ್ಪೆಕ್ಟರ್ ಇಂದ 5 ಲಕ್ಷ ಹಣವನ್ನ ಈ ಸ್ಯಾಂಟ್ರೋ ರವಿ ಪಡ್ಕೊಳ್ತಾನೆ. ಸೊ ಅದನ್ನ ಯಾರಿಗೆಲ್ಲ ಕೊಡ್ತಾ ಹೋಗ್ತಾನೆ ಅಂತಂದ್ರೆ, ಈಗ ತನಗೆ ಯಾರೆಲ್ಲ ಸಹಾಯ ಮಾಡ್ತಾರೆ ಅಥವಾ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ಅವ್ರಿಗೆಲ್ಲ ಲಕ್ಷ ದುಡ್ಡನ್ನ ಕೊಟ್ಟಿದ್ದಾನೆ. I-20 ಕಾರಲ್ಲಿ ಫಸ್ಟ್ ಪ್ರಯಾಣ ಮಾಡಿದ್ದು ಬೆಂಗಳೂರಿಂದ ತಲೆ ಮರೆಸ್ಕೊಂಡು ಉಡುಪಿ ಕಡೆಗೆ ಹೋಗ್ತಾನೆ. ಉಡುಪಿಯಿಂದ ಹೆಬ್ರಿಯಿಂದ ಪುಣೆ, ಅಂದ್ರೆ ಅಲ್ಲಿ ತನಗೆ ಯಾರು ಸಹಾಯ ಮಾಡ್ತಾರೆ ಅವರಿಗೆ 2 ಲಕ್ಷ ಹಣವನ್ನ ಕೊಟ್ಟು ಕಾರನ್ನ ಅಲ್ಲಿ ಚೇಂಜ್ ಮಾಡ್ತಾನೆ, ಯಾವುದೇ ಡೌಟ್ ಬರಬಾರ್ದು ಅಂತ ಹೇಳಿ. ಫಸ್ಟ್ I-20 ಕಾರ್, ನಂತರ ವೆನ್ಯೂ ಕಾರ್ನಲ್ಲಿ ಆತ ಪ್ರಯಾಣವನ್ನ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ನೇ ಭಾರತೀಯ ಸೇನಾ ದಿನಾಚರಣೆ ಬೆಂಗಳೂರಲ್ಲಿ ನಡೀತಾ ಇದೆ. ಇದೇ ಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿ ದೆಹಲಿಯ ಹೊರಗೆ ಪರೇಡ್ ನಡೀತಾ ಇರುವುದು. ಪರೇಡ್ನಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಪಾಲ್ಗೊಂಡಿದ್ದಾರೆ. ಭಾರತದ ಮೊದಲ ಕಮಾಂಡರ್ ಇನ್ ಚೀಫ್ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರಿಗೆ ಗೌರವ ಸಲ್ಲಿಸುವಂತ ಸಂದರ್ಭದಲ್ಲಿ ಭಾರತೀಯ ಸೈನಿಕರ ಶೌರ್ಯ, ತ್ಯಾಗ ಹಾಗೂ ನಿಸ್ವಾರ್ಥ ಸೇವೆಯನ್ನ ಈ ದಿನ ಗುರುತಿಸಲಾಗುತ್ತೆ. ನಾಯಕ್ ಸತೀಶ್ ಕುಮಾರ್, 62nd Battalion, the Rashtriya Rifles. हवलदार देशमुख नीलेश मल्हराव, नायक सतीश कुमार, 62nd. मैं 3 को बोल रहा हूँ, ऑडियंस हो गया? हवलदार देशमुख नीलेश मल्हराव, 16th Battalion, the Maratha Light Infantry Regiment. On 19 December 2020, Hawaldar Deshmukh Nilesh Malharrao as Rocket Launcher Detachment. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.